ವೆಲ್ಕಮ್ ಬ್ಯಾಕ್. ಈಗಾಗಲೇ ಭಾರತ ತೀರ್ಪಿನಲ್ಲಿ ಮತದಾರನು ಏನ್ ಮಾಡಬೇಕು ಅನ್ನೋದ ನಿರ್ಣಯವನ್ನ ಮಾಡಿದಾನೆ. ಅದೇ ರೀತಿಯಾದಂತಹ ತೀರ್ಪು ಕೂಡ ಹೊರ ಬೀಳ್ತಾ ಇದೆ. ಈಗಾಗಲೇ ಟ್ರೆಂಡ್ ಪ್ರಕಾರ 292 ಕ್ಷೇತ್ರಗಳಲ್ಲಿ ಎನ್ಡಿಎ ಮುನ್ನಡೆಯನ್ನ ಸಾಧಿಸಿದೆ. 233 ಕ್ಷೇತ್ರಗಳಲ್ಲಿ ಐಎನ್ಟಿ ಕೂಟ. ಆದ್ರೆ ಈಗ ಮಹತ್ವದ ಬೆಳವಣಿಗೆಯ ಒಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ. ಪ್ರಿಯಾಂಕಾ ಗಾಂಧಿ ಅವರ ಮನೆಯಲ್ಲಿ ಮಹತ್ವದ ಚರ್ಚೆಯನ್ನ ರಾಹುಲ್ ಗಾಂಧಿ ಅವರು ಕೂಡ ಮಾಡ್ತಾ ಇದ್ದಾರೆ. ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ, ಪ್ರಿಯಾಂಕಾ ವಾದ್ರಾ ಚರ್ಚೆಯನ್ನ ಮಾಡ್ತಾ ಇದ್ದಾರೆ. ಯಾಕಂದ್ರೆ ಅವರ ನಿರೀಕ್ಷೆ ಇತ್ತು 295 ಅನ್ನೋದನ್ನೇ ಬಹಳ ಆತ್ಮವಿಶ್ವಾಸದಿಂದ ಹೇಳ್ತಾ ಇದ್ರು. ಸೋನಿಯಾ ಗಾಂಧಿ ಕೂಡ ನಿನ್ನೆ ಕೂಡ ಹೇಳಿದ್ರು, ನೋಡಿ ಏನಾಗುತ್ತೆ ಅನ್ನೋದನ್ನ. ಆ ರೀತಿಯಾದಂತಹ ಒಂದು ರಿಸಲ್ಟ್ ಈಗ ಬರುವ ಹಾಗೆ ಕಾಣಿಸ್ತಾ ಇದೆ ಅಂತ ಹೇಳಿದ್ರೆ 295 ಆಗದಿದ್ರು ಕೂಡ ಯಾವ ಸಮೀಕ್ಷೆಗಳು ಕೂಡ 130ಗಿಂತ ಮೇಲೆ ಕೊಟ್ಟಿರಲಿಲ್ಲ ಐಎನ್ಡಿಐ ಕೂಟಕ್ಕೆ. ಬಟ್ ಈಗ 232 ಕ್ಷೇತ್ರಗಳಲ್ಲಿ ಮುನ್ನಡೆಯನ್ನ ಸಾಧಿಸಿದೆ ಈ ಮೈತ್ರಿಕೂಟ. ಸಂಜೆ 5 ಗಂಟೆಗೆ ರಾಹುಲ್ ಗಾಂಧಿ ಸುದ್ದಿಗೋಷ್ಠಿಯನ್ನ ಕೂಡ ನಡೆಸಲಿದ್ದಾರೆ. ಪ್ರಿಯಾಂಕಾ ಗಾಂಧಿ ಮನೆಯಲ್ಲಿ ಈಗ ಮಹತ್ವದ ಚರ್ಚೆಯನ್ನ ಕೂಡ ಮಾಡ್ತಾ ಇದ್ದಾರೆ. ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ, ಪ್ರಿಯಾಂಕಾ ಅವರು ಕೂಡ ಈ ಒಂದು ಚರ್ಚೆಯನ್ನ ಮಾಡ್ತಾ ಇದ್ದಾರೆ, ಸಭೆಯನ್ನ ಮಾಡ್ತಾ ಇದ್ದಾರೆ. 5 ಗಂಟೆಗೆ ರಾಹುಲ್ ಗಾಂಧಿ ಅವರು ಈಗಾಗಲೇ ಸುದ್ದಿಗೋಷ್ಠಿಯನ್ನ ಕರೆದಿದ್ದಾರೆ. ಅವರು ಮೊನ್ನೆ ಹಾಡನ್ನ ಕೂಡ ಒಂದು ನೆನಪಿಸಿಕೊಂಡ್ರು 295 ವಿಚಾರ ಒಂದು ಲೆಕ್ಕಾಚಾರಕ್ಕೆ ಸಂಬಂಧಪಟ್ಟ ಹಾಗೆ. ಅದೇ ರೀತಿಯಾಗಿ 295 ಅನ್ನೋದನ್ನ ಬಹಳ ಕಾನ್ಫಿಡೆಂಟ್ ಆಗಿ ಕೂಡ ಹೇಳ್ತಾ ಇದ್ರು. ಈಗ ಈ ಒಂದು ವಿಚಾರದಲ್ಲಿ ಏನೆಲ್ಲ ಬೆಳವಣಿಗೆಗಳು ಆಗತ್ತೆ ಅನ್ನುವಂತಹ ಕುತೂಹಲ ಕೂಡ ಇದೆ. ರಮೇಶ್ ಬಾಬು ಅವರು ನಿವಾಗಲೇ ಹೇಳ್ತಾ ಇದ್ರು, ಅಂದ್ರೆ ಒಂದು ಕಾನ್ಫಿಡೆನ್ಸ್ ಇತ್ತು ನಿಮ್ಗೆ ಅಂತ ಹೇಳಿ, ಇಲ್ಲಿ ಆತ್ಮವಿಶ್ವಾಸ ಬಹಳ ಇತ್ತು 295 ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಕೂಡ. ಸೊ ಈ ಹಿನ್ನೆಲೆಯಲ್ಲಿ ಯಾವ ವಿಚಾರ ನಿಮ್ಗೆ ಅಷ್ಟು ಕಾನ್ಫಿಡೆನ್ಸ್ ಅನ್ನ ಕೊಡ್ತು ಅಂತ ಇಟ್ ಇಸ್ ನ್ಯಾಚುರಲ್. ಈಗಾಗಲೇ ಸತೀಶ್ ಅವರು ಮಾತಾಡ್ತಾ ಹೇಳಿದ್ರು, ಸಂವಿಧಾನವನ್ನು ಬದಲಾವಣೆ ಮಾಡ್ತೀವಿ. ಜನರ ನಾಡಿ ಮಿಡ್ತವನ್ನು ಅರ್ಥಕೊಂಡಲೇ ಸಂಖ್ಯೆ ಇದೆ ಅನ್ನೋ ಒಂದೇ ಕಾರಣಕ್ಕೆ ಏನು ಬೇಕಾದ್ರೂ ಮಾಡ್ತೀವಿ, ಏನು ಬೇಕಾದ್ರೂ ನಡೆಸ್ತೀವಿ. ಆಗಲೇ ಐ ಥಿಂಕ್ ಹೂಗಾರ ಮೇಡಮ್ ಅವರು ಯಾರು ಕೋಟ್ ಮಾಡಿದ್ರು, ಅಲ್ಲಿ 100 days ಮ್ಯಾಪ್ ರೆಡಿ ಮಾಡಿಬಿಟ್ಟಿದ್ರು ಮೋದಿಯವರು. ಮೀಟಿಂಗ್ ಮಾಡಿದ್ರು. ಅಂದರೆ ವಿರೋಧ ಪಕ್ಷಗಳು ಇವ್ರ ಲೆಕ್ಕನೇ ಇಲ್ಲ. ಅವರ ಕಾನ್ಸೆಪ್ಟ್ ಹೆಂಗಿತ್ತಂದರೆ, ಈ ದೇಶದಲ್ಲಿ BJP ಬಿಟ್ಟರೆ ಇನ್ಯಾವ ವಿರೋಧ ಪಕ್ಷಗಳೇ ಇರ್ಕೂಡ್ದು, ಇದು ಅವರ ಅದನ್ನೇ ಅವ್ರು ಹೇಳಿಕೊಟ್ಟಿದ್ದು, ಕಾಂಗ್ರೆಸ್ ಮುಕ್ತ ಮಾಡ್ತೀವಿ ಅಂತೇಳಿ. ಸೊ ಹಾಗಾಗಿ ಜನ ಪ್ರಬುದ್ಧವಾದಂಥ ಮತದಾರರಿದ್ದಾರೆ. ಆಯಾ ಸಂದರ್ಭಕ್ಕೆ ತಕ್ಕಂತೆ ಕಾಂಗ್ರೆಸ್ಗೂ ಬುದ್ಧಿ ಕಲಿಸ್ತಾರೆ, BJPಗೂ ಬುದ್ಧಿ ಕಲಿಸ್ತಾರೆ, ಬೇರೆ ಪಕ್ಷಕ್ಕೂ ಬುದ್ಧಿ ಕಲಿಸ್ತಾರೆ. ಜನರ ನಾಡಿ ಮಿಡಿತವನ್ನು ಬಿಟ್ಟು ಯಾವುದೇ ವ್ಯಕ್ತಿ ಅಧಿಕಾರದ ದರ್ಪದಲ್ಲಿ ಮಾತಾಡಿದ್ರೆ ಅದಕ್ಕೆ ಚುನಾವಣೆಯಲ್ಲಿ ಉತ್ತರವನ್ನು ಕೊಡ್ತಾರೆ. ನರೇಂದ್ರ ಮೋದಿರವರು ಭಾಳ ವಿಷಾದವಾದಂಥ ವಿಚಾರ, ಈ 10 ವರ್ಷದಲ್ಲಿ ಮೀಡಿಯಾದವ್ರನ್ನ ಮೀಟ್ ಮಾಡಲಿಲ್ಲ, ಯಾರು ಪಾರ್ಲಿಮೆಂಟ್ ಮೆಂಬರ್ಗಳು ಮಾತಾಡಿದ್ರೆ ಕೇಳೋ ಪೇಷನ್ಸ್ ಇರಲಿಲ್ಲ, ಅವ್ರು ಬ್ಯಾರರ್ ಬಿಟ್ಬಿಡಿ ಅವ್ರ ಪಾರ್ಟಿ ಪ್ರೆಸಿಡೆಂಟ್ ಅವ್ರ ಎದುರುಗಡೆ ನಿಂತ್ಕೊಂಡು ಮಾತಾಡೋ ಶಕ್ತಿ ಇರಲಿಲ್ಲ. ಅಂದರೆ ಯಾರು ಸಂಘ ಪರಿವಾರದಲ್ಲಿ ವ್ಯಕ್ತಿ ಪೂಜೆಯನ್ನು ವಿರೋಧ ಮಾಡ್ಕೊಂಡು ಸರ್ವಾಧಿಕಾರವನ್ನು ವಿರೋಧ ಮಾಡ್ಕೊಂಡು ಬಂದರು, ಅಂತಹ ಪಕ್ಷದಲ್ಲಿ ಸರ್ವಾಧಿಕಾರಿ ಧೋರಣೆ ತೊಗೊಂಬಂದರು, ವ್ಯಕ್ತಿ ಪೂಜೆಯನ್ನು ತೊಗೊಂಬಂದಿಟ್ಟರು. ಪಂಚಾಯತಿ ಚುನಾವಣೆಗೂ ಮೋದಿ ಫೋಟೋ ಹಾಕೊಂಡು ಓಟ್ ಕೇಳೋದು. ಇವ್ರಿಗೆ ಶಕ್ತಿ ಇಲ್ಲ. ಇವತ್ತು ಕರ್ನಾಟಕದಲ್ಲಿ 25 ಜನ MP ಗಳು ಗೆದ್ದಿದ್ರು. ಯಾರಾದರೂ ಅವ್ರು ನಾನು ಕೆಲಸ ಮಾಡಿದ್ದೀನಿ ಅಂತ ಓಟ್ ಕೇಳಿದ್ರ? ನೀವು ಇದು ಎಲ್ಲ ತೆಗೆದು ನೋಡಿಬಿಡಿ, ಎಂಟೇ ಚುನಾವಣೆ ಪ್ರಚಾರ ತೆಗೆದು ನೋಡಿ, ಮೋದಿ ಮೋದಿ ಈ ಮಟ್ಟಕ್ಕೆ ಬಂದರು. ಇವತ್ತು ಯಾಕೆ ಕರ್ನಾಟಕದಲ್ಲಿ ನೀವು 27 ಜನ ಇದ್ದವ್ರಿಗೆ ಇವತ್ತು ಯಾಕೆ 18ಕ್ಕೆ ತಗೊಂಬಂದು ನಿಲ್ಲಿಸ್ತಾ ಇದ್ದಾರೆ ಜನ? ಅಂದರೆ ನಿಮ್ಮ ವರ್ತನೆ ಏನಿದೆ, ನಾಟ್ ಓನ್ಲಿ ಕರ್ನಾಟಕ, ಇಡೀ ದೇಶದಲ್ಲಿ ಅಭಿವೃದ್ಧಿ ವಿಚಾರ ಮಾಡ್ದಲೆ, ಉದ್ಯೋಗದ ವಿಚಾರ ಮಾತಾಡ್ದಲೆ, ಬೆಲೆ ಏರಿಕೆ ವಿಚಾರ ಮಾತಾಡ್ದಲೆ, ಅಥವಾ ಜನಸಾಮಾನ್ಯರಿಗೆ ಆಗಬೇಕಾದಂಥ ಕೆಲಸಗಳ ಬಗ್ಗೆ ಮಾತಾಡ್ದಲೆ, ಬರೀ ರಾಮನ್ನ ಮಾಡಿದ್ದೀವಿ, ಇನ್ಯಾವುದೋ ಧಾರ್ಮಿಕ ವಿಚಾರ ಎತ್ತಂಥದ್ದು, ಹಲಾಲ್ ಕಟ್ಟೆತ್ತದು, ಹಿಜಾಬ್ ಎತ್ತದು, ಈ ಥರದ ವಿಚಾರಗಳು ಮಾಡ್ಕೊಂಡೋದ್ರೆ ಸಂವಿಧಾನದ ಆಶಯಗಳಿಗೆ ವಿರುದ್ಧವಾಗಿ ನೀವು ಕೆಲಸ ಮಾಡಿಕೊಟ್ಟಾಗ ಜನ ಸ್ವಾಭಾವಿಕವಾಗಿ ಇದಕ್ಕೆ ಉತ್ತರವನ್ನು ಕೊಡ್ತಾರೆ. ಇವತ್ತು ಅವ್ರು ಹೇಳ್ತಾ ಇದ್ರು, ಜನವರಿನಲ್ಲಿ ನಾನು ಸಾಕಷ್ಟು ಚರ್ಚೆಗಳು ಭಾಗವಹಿಸಿದ್ದೇನೆ. ಆವಾಗ